ಇಂದಿನ ವಿಜ್ಞಾನದ ಸಚೇತನ ಚಟುವಟಿಕೆ ನೀರಿನ ಒತ್ತಡವನ್ನು ತೋರಿಸಿಕೊಳ್ಳುವುದು. ಇಂದಿನ ಈ ವಿಜ್ಞಾನ ಚಟುವಟಿಕೆಯಿಂದ ನಾವು ನೀರಿನ ಒತ್ತಡವನ್ನು ತಿಳಿದುಕೊಳ್ಳುತ್ತೇವೆ. ಈ ಸರಳ ಪ್ರಯೋಗದ ಮೂಲಕ ನಾವು ನೀರಿನ ಒತ್ತಡವನ್ನು ತಿಳಿದುಕೊಳ್ಳುತ್ತೇವೆ. ಬಾಟಲಿಯ ಒತ್ತಡದಲ್ಲಿರುವ ಒತ್ತಡವು ಹೆಚ್ಚಾಗುತ್ತದೆ ಮತ್ತು ಅದಕ್ಕೆ ಅದು ಕೆಳಗಿನ ರಂಧ್ರದಿಂದ ಪ್ರೆಷರ್ ಆಗಿ ಅದು ನೀರು ಹೊರಗೆ ಹೆಚ್ಚು ದೂರಕ್ಕೆ ಚಿಮ್ಮುತ್ತದೆ. ಇದು ನೀರಿನ ಒತ್ತಡ ಹೆಚ್ಚಾದಂತೆ ದ್ರವದ ಒತ್ತಡವು ಹೆಚ್ಚಾಗುತ್ತದೆ. ಹಾಗಾದರೆ ಇದು ಪ್ರಯೋಗ ಮಾಡಲು ಬೇಕಾಗುವ ಸಾಮಗ್ರಿಗಳೇನು? ಒಂದು ಖಾಲಿ ಪ್ಲಾಸ್ಟಿಕ್ ಬಾಟಲ್, ನೀರು, ಒಂದು ತುಪ್ಪದ ವಸ್ತು, ಒಂದು ತಟ್ಟೆ ಅಥವಾ ಪಾತ್ರೆ, ಟೇಪ್. ಇದು ಮಾಡುವ ವಿಧಾನ ಬಹಳ ಸರಿಯಾಗಿದೆ. ಮೊದಲಾಗಿ ಒಂದು ಪ್ಲಾಸ್ಟಿಕ್ ಬಾಟಲನ್ನು ತೆಗೆದುಕೊಳ್ಳಿ. ಅದಾದ ನಂತರ ಒಂದು ಚೀಪಾದ ವಸ್ತುವನ್ನು ತೆಗೆದುಕೊಳ್ಳಿ. ಈಗ ಅದರಲ್ಲಿ ಒಂದು ಲಂಬ ಸರಳಾದ ರೇಖೆಯಲ್ಲಿ 3 ಸಣ್ಣ ರಂಧ್ರಗಳನ್ನು ಮಾಡಿ. ಅದಾದ ನಂತರ ಅದನ್ನು ಟೇಪ್ನಿಂದ ಮುಚ್ಚಿದಾದ ನಂತರ ಅದರಲ್ಲಿ ನೀರನ್ನು ತುಂಬಿ ನಂತರ ನೀವು 3 ಬಳ ಅಥವಾ ನೀವು ಟಿಕ್ಸನ್ನು ಹಚ್ಚಿ ಮುಚ್ಚಬಹುದು. ಅದಾದ ನಂತರ ನೀವು ಏಕಕಾಲಕ್ಕೆ ಅದನ್ನು ತೆಗೆಯಿರಿ. ಈಗ ಪ್ರಯೋಗ ಈ ರೀತಿಯಾಗಿರುತ್ತದೆ. ಈಗ ಇದರ ವೀಕ್ಷಣೆವೇನು? ಮೇಲೆ ರಂಧ್ರದಿಂದ ಸ್ವಲ್ಪ ಕಡಿಮೆ ದೂರಕ್ಕೆ ಚಿಮ್ಮುತ್ತದೆ, ಮಧ್ಯದ ರಂಧ್ರದಿಂದ ಸ್ವಲ್ಪ ದೂರಕ್ಕೆ ಚಿಮ್ಮುತ್ತದೆ, ಕೆಳಗಿನ ರಂಧ್ರದಿಂದ ಅತ್ಯಂತ ನೀರು ದೂರಕ್ಕೆ ಚಿಮ್ಮುತ್ತದೆ. ಹಾಗಾದರೆ ಇದರ ಕಾರಣವೇನೆಂದರೆ ನೀರಿನ ಆಳ ಹೆಚ್ಚಾದಂತೆ ದ್ರವದ ಒತ್ತಡವೂ ಕೂಡ ಹೆಚ್ಚಾಗುತ್ತದೆ. ಅದರಿಂದ ನಾವೀಗ ಇದರ ತೀರ್ಮಾನವೇನು ತೆಗೆದುಕೊಳ್ಳೋಣ? ನೀರಿನ ದ್ರವದ ಒತ್ತಡ ಹೆಚ್ಚಾದಂತೆ ಒತ್ತಡವೂ ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ಆಳ ಹೆಚ್ಚಾದಂತೆ ದ್ರವದ ಒತ್ತಡವೂ ಕೂಡ ಹೆಚ್ಚಾಗುತ್ತದೆ. ಹಾಗಾದರೆ ನಿಮಗೊಂದು ನಾನೊಂದು ಕ್ವಶನ್ ಕೇಳ್ತೀನಿ. ಅನಿಲ ದ್ರವ ಘನ ಸೇರಿದ ಒಂದು ಏಕೈಕ ವಸ್ತು ಯಾವುದು? ಅನಿಲ ದ್ರವ ಅಂದರೆ ಮೇಣದ ಬತ್ತಿ ನೀವು ಒಂದು ಅರ್ಧ ತಾಸು ಹಚ್ಚಿದಾಗ ಅದನ್ನು ಆರಿಸಿದಾಗ ಅನಿಲ ರೂಪದಲ್ಲಿ ಹುಗ ಬರುತ್ತದೆ ಮತ್ತು ಅದು ಸೋರುತ್ತದೆ, ಅದರ ದ್ರವ ರೂಪ, ಮತ್ತು ಕೆಳಗೆ ಗಟ್ಟಿಯಾಗಿ ಉಳಿಯುತ್ತದೆ, ಅದು ಘನ ರೂಪ. ಧನ್ಯವಾದಗಳು.